ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಇವತ್ತು ಇದು ಡಾರ್ಕ್ ಇಂಕ್ ಬ್ಲೂ ಸೀರೆಗೆ ಸಿಲ್ವರ್ ಬಾರ್ಡ್ರ್ ಇದೆ. ಇದು ಫ್ಯಾನ್ಸಿ ಸೀರೆ ಮಾಮೂಲಿ. ಇದಕ್ಕೆ ನಾನು ಸಿಲ್ವರ್ ಕಲರ್, ಹೆಚ್ಚು ಕಮ್ಮಿ ಕ್ರೀಮ್ ಕಲರಲ್ಲಿ ಕ್ರೋಶಾ ಹಾಕ್ತಾಯಿದ್ದೀನಿ. ಫಸ್ಟು 2 ಸಲ ಸೀರೆ ಒಳಗೆ ನಾಟ್ ಹಾಕಿದ್ದೀನಿ. ನಾಟ್ ಹಾಕಿ 3 ಚೈನ್ ಹಾಕಿ ಪುನಃ ಸೀರೆ ಒಳಗೆ ನಾಟ್ ಹಾಕಿದ್ದೀನಿ. ಮತ್ತು 5 ಚೈನ್ ಹಾಕಿ 1 ಚೈನ್ ಕಮ್ಮಿ ಲಾಕ್ ಮಾಡ್ತಾಯಿದ್ದೀನಿ. ಪುನಃ 3 ಚೈನ್ ಹಾಕಿ ಅದನ್ನು ಲಾಕ್ ಮಾಡ್ತೀನಿ. ಇದು ನಾನು 2 ಸ್ಟೆಪ್ಪಲ್ಲಿ ಹಾಕ್ತಾಯಿದ್ದೀನಿ. 5 ಚೈನ್ ಹಾಕಿ 1 ನಾಟ್ ಕಮ್ಮಿ ಹಾಕ್ತೀನಿ. 1 ಚೈನ್ ಕಮ್ಮಿಗೆ ಸೂಜಿ ಹಾಕ್ತೀನಿ. ಪುನಃ 3 ಚೈನ್ ಹಾಕಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಇದು ಸೂಜಿ 0.859 ನಂಬರ್ದು ತುಲಿಪ್ ಅಂತಾನೆ ಸೂಜಿ. ಇದು ದಾರಾನ 6 ಎಳೆ ತೊಗೊಂಡಿದ್ದೀನಿ. ಹೆಚ್ಚು ಕಮ್ಮಿ ಕ್ರೀಮ್ ಕಲರ್ ಇದೆ, ಸಿಲ್ವರ್ಗೆ ಸೆಟ್ ಆಗೋಕ್ಕೆ ದಾರ ತೊಗೊಂಡಿದ್ದೀನಿ. ಸಿಲ್ಕ್ ಥ್ರೆಡ್ಡು 6 ಎಳೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು 2 ಲೈನಲ್ಲಿ ಹಾಕ್ತಾಯಿದ್ದೀನಿ. ಈಗ ಫುಲ್ ಸೀರೆ ಫುಲ್ ನಾನು 3 ಚೈನ್ ಲಾಕ್, ಪುನಃ 5 ಚೈನ್, 1 ಚೈನ್ ಕಮ್ಮಿ ಲಾಕ್, ಪುನಃ 3 ಚೈನ್ ಲಾಕ್, ಆ ಥರ ನಾನು ಫುಲ್ ಸೀರೆಗೆ ಫಸ್ಟು ಹಾಕ್ಕೋತಾ ಇದ್ದೀನಿ. ಆರೆಳೆ ದಾರ ಗಂಟು ಹಾಕ್ಕೊಂಡಿದ್ದೀನಿ. ಒಂದು ರೀಲಲ್ಲಿ ಉದ್ದಕ್ಕೆ ಸುತ್ಕೊಂಡಿದ್ದೀನಿ. ನನ್ನ ಚಾನಲಲ್ಲಿ ನಾನು ಇದನ್ನು ತೋರಿಸಿದ್ದೀನಿ. ನೀವು ಹೊಸ್ದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ನಾನು ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಸೀರೆ ಲಾಸ್ಟಿಗೆ ಬಂದಿದ್ದೀನಿ. ಲಾಸ್ಟಿಗೆ ಚೈನ್ ಹಾಕಿ ತೋರಿಸ್ತಿದ್ದೀನಿ. ಫುಲ್ ಚೈನ್ ಒಂದು ಅರ್ಧ ಗಂಟೆಲಿ ಇದು ಹಾಕಿದ್ದೀನಿ. ಹಾಕಿ ಪುನಃ 3 ಚೈನ್ ಹಾಕಿ ಲಾಸ್ಟಲ್ಲಿ ನಾನು 3 ಚೈನ್ 5 ಚೈನ್ 3 ಚೈನ್ ಆದಮೇಲೆ ಸೀರೆ ಒಳಗೆ ಕ್ರೋಶಾನ 2 ಸಲ ಲಾಕ್ ಮಾಡ್ತಾಯಿದ್ದೀನಿ. ನಾನು 3 ಚೈನ್ 5 ಚೈನ್ 3 ಚೈನ್ ಆದಮೇಲೆ ಸೀರೆಯಲ್ಲಿ ಕ್ರೋಶಾನ 2 ಸಲ ಲಾಕ್ ಮಾಡ್ತಾಯಿದ್ದೀನಿ. ಈಗ 5 ಚೈನ್ ಮಾಡಿ 1 ಚೈನ್ ಕಮ್ಮಿ ಹಂಗೆ ಲಾಕ್ ಮಾಡ್ತೀನಿ, ಸ್ಟ್ರೈಟ್ ಅಲ್ಲ. ಪುನಃ 3 ಚೈನ್ ಹಾಕಿ ಒಂದು 2-3 ಸಲ ಲಾಕ್ ಮಾಡ್ತೀನಿ, ಯಾಕಂದರೆ ಲಾಸ್ಟಲ್ಲ ಇದು. ಒಂದು 2-3 ಸಲ ಲಾಕ್ ಮಾಡಿ ಒಂದು 2-3 ಚೈನ್ ಹಾಕಿ ಸೂಜಿ ಕ್ರೋಶಾ ಒಳಗೆ ದಾರ ಇರೋದ್ರ ಒಳಗೇ ಕತ್ರಿಲಿ ಕಟ್ ಮಾಡ್ತೀನಿ. ಇಲ್ಲದ್ರೆ ಅದು ನಾವು ಹಾಕಿರೋದು ಬಿಚ್ಚೋಗುತ್ತೆ. ಅದಕ್ಕೆ 3 ಚೈನ್ ಕ್ರೋಶಾದಿಂದ ಹಾಕಿ ಕಟ್ ಮಾಡಿ ಆಮೇಲೆ ಕ್ರೋಶಾದಿಂದ ಆ ಚೈನ್ನ ಹೊರಗೆ ಎಳಿತೀನಿ. ಆವಾಗ ಅದು ಲಾಕ್ ಕುತ್ಕೊಳ್ಳುತ್ತೆ. 3 ಚೈನ್ ಹಾಕಿ ಕಟ್ ಮಾಡಿ ಆಮೇಲೆ ಕ್ರೋಶಾದಿಂದ ಆ ಚೈನ್ನ ಹೊರಗೆ ಎಳಿತೀನಿ. ಆ ಲಾಕ್ ಕುತ್ಕೊಂಡ್ಮೇಲೆ ಎಲ್ಲ ಫಿನಿಶ್ ಆದಮೇಲೆ ಲಾಸ್ಟಲ್ಲಿ ಅದಕ್ಕೊಂಚೂರು ಗಮ್ ಹಾಕಿ ಹಿಂದ್ಗಡೆ ಕ್ಲೀನಾಗಿ ಅಂಟಿಸ್ತೀನಿ. ನೋಡಿ, ಈಗ ಎಳಿಬೇಕು ಕ್ರೋಶಾನ ಕಟ್ ಮಾಡಿದ್ಮೇಲೆ. ಎಳೆದ್ರೆ ಆಗ ಚೈನು ಎಳೆದ್ರೆ ಲಾಕ್ ಕುತ್ಕೊಳ್ಳುತ್ತೆ. ಈ ಥರ ಬಂದಿದೆ. ಇದು 3 5 3 2 ಲಾಕ್ ಆ ಥರ ಹಾಕ್ಕೊಂಡು ಬಂದಿದ್ದೀನಿ. ಬಾರ್ಡ್ರ್ ಕಲರ್ ಅಂತ ಹಾಕಿದ್ದೀನಿ. ಇದು ಒಂದೇ ಕಲರ್ ಸ್ಯಾರಿ, ಇಂಕ್ ಬ್ಲೂ. ಇದಕ್ಕೆ ಸಿಲ್ವರ್ ಬಾರ್ಡ್ರ್ ಇದೆ, ಫ್ಯಾನ್ಸಿ ಸ್ಯಾರಿ ಇದು. ದೊಡ್ಡ ಬಾರ್ಡ್ರ್ ಇದೆ ಸಿಲ್ವರ್ದು. ಈಗ ಸೆಕೆಂಡ್ ಲೈನ್ ಶುರು ಮಾಡೋಣ. ಸೆಕೆಂಡ್ ಲೈನು ನಾನು ಕ್ರೀಮ್ ಕಲರಲ್ಲೇ ಹಾಕ್ತಾಯಿದ್ದೀನಿ. ಫಸ್ಟು ಬಟ್ಟೆ ಒಳಗೆ ದಾರಕ್ಕೊಂದು ಗಂಟು ಹಾಕ್ಕೊಂಡಿದ್ದೀನಿ. ಗಂಟು ಹಾಕ್ಕೊಂಡು ಬಟ್ಟೆ ಒಳಗಿಂದ ಒಂದು ಸಲ ದಾರಾನ ಲಾಕ್ ಮಾಡ್ತೀನಿ. ಮಾಡಿ ಇನ್ನೊಂದು ಸಲ ಲಾಕ್ ಮಾಡ್ತೀನಿ, ಗಟ್ಟಿ ಕೂತ್ಕೊಳ್ಳಿ ಅಂತ. ಇಲ್ಲೂ ಆಮೇಲೆ ಗಮ್ ಹಾಕಿ ಸ್ಟಿಕ್ ಮಾಡ್ತೀನಿ.
2 ಸಲ ಲಾಕ್ ಆದಮೇಲೆ ಆ 3 ಚೈನಲ್ಲಿ ಒಂದು ಸಲ ಒಂದು ಚೈನ್ ಹಾಕ್ತೀನಿ. ಚೈನ್ ಹಾಕಿ ಆ 5 ಚೈನ್ ಹಾಕಿದ್ನಲ್ಲ ಅದರೊಳಗಡೆಯಿಂದ ಸೂಜಿ ಮೇಲೆ ದಾರ ತಂದು, ಆ ಚೈನ್ ಒಳಗಡೆಯಿಂದ ದಾರ ತಂದು, ಸೂಜಿ ಮೇಲೆ ಆವಾಗ 3 ದಾರ ಇರುತ್ತೆ, 2ರಿಂದ 1 ಎಳಿತೀನಿ. ಪುನಃ ಸೂಜಿ ಮೇಲೆ 2 ಇರುತ್ತೆ, 2ರಿಂದ 1 ಎಳಿತೀನಿ. ಇದಕ್ಕೆ ಡಬಲ್ ಕ್ರೋಶ ಅಂತಾರೆ. ಈಗ ಸೂಜಿ ಮೇಲೆ ದಾರ ಹಾಕ್ಕೊಳ್ಳೋದು, ಚೈನ್ ಒಳಗಡೆಯಿಂದ ಪುನಃ ದಾರ ತಂದಾಗ ಸೂಜಿ ಮೇಲೆ 3 ಇರುತ್ತೆ, 2ರಿಂದ 1 ಮಾಡೋದು, ಪುನಃ ಸೂಜಿ ಮೇಲೆ 2 ಇರುತ್ತೆ, 2ರಿಂದ 1 ಮಾಡೋದು. ಈ ಥರ ಡಬಲ್ ಕ್ರೋಶನ ನಾನು 5 ಚೈನ್ ಒಳಗೆ 12 ಡಬಲ್ ಕ್ರೋಶ ಹಾಕ್ತೀನಿ. ಎಣಿಸ್ಕೊಂಡು 12 ಡಬಲ್ ಕ್ರೋಶ ಹಾಕ್ತೀನಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ 3 ಚೈನಲ್ಲಿ 1 ಚೈನ್ ಹಾಕಿದ್ದೆ. ಚೈನ್ ಹಾಕಿ ಸೂಜಿ ಮೇಲೆ ದಾರ ತಂದು ಈ ಡಬಲ್ ಕ್ರೋಶನ ಶುರು ಮಾಡಿದ್ದೀನಿ. 5 ಡಬಲ್ ಕ್ರೋಶ ಆದಮೇಲೆ 6ನೇ ಡಬಲ್ ಕ್ರೋಶ ಹಾಕಿದ್ಮೇಲೆ ದಾರನ ಮೇಲೆ ತಂದು, ಇವಾಗ ರೆಡಿ ಉಕ್ಸಿರೋ ಹ್ಯಾಂಗಿಂಗ್ ಬೀಡ್ ಸಿಗ್ತಾಯಿದೆ. ಈ ಥರ ಕೆಳಗಡೆ ಮುತ್ತಾಕಿರ್ತಾರೆ, ಮೇಲ್ಗಡೆ ಮಣಿ ಇರುತ್ತೆ. ನಿಮಗೆ ನಿಮ್ಮ ಸೀರೆ ಕಲರ್ದು ರೆಡಿ ಪ್ಯಾಕೆಟ್ 100 ರೂಪಾಯಿಗೆ ಬರ್ತಾಯಿದೆ. ಇದನ್ನು ತೊಗೋಬೋದು. ತೊಗೊಂಡು ದಾರದ ಒಳಗಡೆ ಹಾಕ್ತಾಯಿದ್ದೀನಿ. ಇದೊಂಥರ ಹ್ಯಾಂಗಿಂಗ್ ಬೀಡು, ಅವರೇ ಎಲ್ಲ ರೆಡಿ ಮಾಡಿರ್ತಾರೆ. ಓಲ್ ಶೇಪಲ್ಲಿ ಬೀಡಿದೆ. ಅದೇನು ಲಾಕ್ ಮಾಡಲ್ಲ ನಾನು. ಅದನ್ನು ದಾರದೊಳಗೆ ಹಾಕಿ ಪುನಃ ಡಬಲ್ ಚೈನ್ ಡಬಲ್ ಕ್ರೋಶ ಶುರು ಮಾಡ್ತೀನಿ. 6 ಹಾಕಿದ್ದೆ, ಇನ್ನು 6 ಡಬಲ್ ಕ್ರೋಶ ಹಾಕಿ ಸೂಜಿ ಮೇಲೆ ದಾರ 5 ಚೈನ್ ಒಳಗಡೆಯಿಂದ ದಾರ ತಂದು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಅಂದರೆ ಕ್ರೋಶದ ಮೇಲೆ 2 ದಾರ ಇರುತ್ತೆ, ಅದರಿಂದ ದಾರಾನ ಎಳೆಯೋದಕ್ಕೆ 2ರಲ್ಲಿ 1 ಅಂತ ಹೇಳ್ತಾಯಿದ್ದೀನಿ. ಆಮೇಲೆ ಪಕ್ಕದ್ದು 3 ಚೈನಲ್ಲಿ 1 ಚೈನ್ ಹಾಕ್ತೀನಿ. ಅಲ್ಲಿಗೆ 12 ಡಬಲ್ ಕ್ರೋಶ 3 5 3 ಚೈನ್ ಒಳಗೆ ಸರಿಯಾಗಿ ಕೂತ್ಕೊಳ್ಳುತ್ತೆ. 12 ಆದಮೇಲೆ 3ನೇ ಚೈನಲ್ಲಿ ಲಾಕ್ ಮಾಡ್ತೀನಿ. 3ನೇ ಚೈನಲ್ಲಿ 1 ಚೈನ್ ಹಾಕ್ತೀನಿ. ಆವಾಗ ಅದು ಕರೆಕ್ಟಾಗಿ 3 5 3 ಚೈನಲ್ಲಿ 1 ಫ್ಲವರ್ 12 ಡಬಲ್ ಕ್ರೋಶ ಬರುತ್ತೆ. ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಪಕ್ಕ 2 ಸಲ ಲಾಕ್ ಮಾಡಿದ್ದೀರಲ್ಲ, ಅದ್ರ ಮಧ್ಯದಿಂದ 1 ಸಲ ಲಾಕ್ ಮಾಡ್ತೀನಿ. ಅಲ್ಲಿಗೆ 1 ಫ್ಲವರ್ ಕಂಪ್ಲೀಟ್ ಆಯಿತು. ಪುನಃ ಈಗ ಒಂದು ಪಕ್ಕದ 3 ಚೈನಿಂದ 1 ಸಲ ಚೈನ್ ಒಳಗಡೆಯಿಂದ, ಬಟ್ಟೆಗಲ್ಲ ಚೈನ್ ಒಳಗಡೆಯಿಂದ 1 ಸಲ ಚೈನ್ ಹಾಕ್ತೀನಿ, ಅಂದರೆ ಲಾಕ್ ಮಾಡ್ತೀನಿ. ಈಗ ಇದು ಡಬಲ್ ಕ್ರೋಶ ಹಾಕಿದ್ದೆ. ಈಗ ನೆಕ್ಸ್ಟು ನಾನು ಸೂಜಿ ಮೇಲೆ ಡಬಲ್ ಕ್ರೋಶ ಬೇಡ ಅಂತ ತ್ರಿಬಲ್ ಕ್ರೋಶ ಮಾಡ್ತಾಯಿದ್ದೀನಿ. ತ್ರಿಬಲ್ ಕ್ರೋಶ ಅಂದರೆ ಈಗ ಸೂಜಿ ಮೇಲೆ 1 ಸಲ ದಾರ ಸುತ್ಕೋತಿದ್ನಲ್ಲ, ಈಗ ಸೂಜಿ ಮೇಲೆ 2 ಸಲ ದಾರ ಸುತ್ಕೋತಾಯಿದ್ದೀನಿ. ನೋಡಿ 1 2 2 ಸಲ ಸುತ್ಕೊಂಡು 5 ಚೈನ್ ಒಳಗಡೆಯಿಂದ ದಾರ ತಂದು 2ರಿಂದ 1 ಪುನಃ 2ರಿಂದ 1 ಪುನಃ 2ರಿಂದ 1, ಅಂದರೆ ಸೂಜಿ ಮೇಲೆ 2 ಇರುತ್ತಲ್ಲ ಅದು ಒಂದೊಂದು 3 ಸಲ ಮಾಡಬೇಕಾಗುತ್ತೆ. ಇದಕ್ಕೆ ತ್ರಿಬಲ್ ಕ್ರೋಶ ಅಂತ ಹೇಳ್ತಾರೆ. ಸೂಜಿ ಮೇಲೆ ದಾರ, ಇನ್ನೊಂದು ಸಲ ದಾರ, 2 ಸಲ ಸೂಜಿನ 2 ಸಲ ತಿರುಗಿಸ್ಕೊಬಿಟ್ರೆ ತ್ರಿಬಲ್ ಕ್ರೋಶ ಆಗುತ್ತೆ. ಫಸ್ಟು ಡಬಲ್ ಕ್ರೋಶ ಹಾಕಿ 6 ಡಬಲ್ ಕ್ರೋಶ ಆದಮೇಲೆ 1 ಮಣಿ ಹಾಕಿದ್ದೆ. ಈಗ ತ್ರಿಬಲ್ ಕ್ರೋಶ ಹಾಕ್ತಾಯಿದ್ದೀನಿ. 2ರಲ್ಲಿ 1 2ರಲ್ಲಿ 1 ಪುನಃ 2ರಲ್ಲಿ 1, ಅದು ತ್ರಿಬಲ್ ಕ್ರೋಶ. ಅಂದರೆ ಈಗ ಸೂಜಿ ಮೇಲೆ ಪುನಃ ಸೂಜಿನ 2 ಸಲ ಸೂಜಿ ಮೇಲೆ ತಿರುಗಿಸ್ತೀನಿ ದಾರದ ಮೇಲೆ, ಆವಾಗ 2 ದಾರ ಸೂಜಿ ಮೇಲೆ ಬರುತ್ತೆ. ಚೈನ್ ಒಳಗಡೆಯಿಂದ ದಾರ ಹೊರಗೆ ತಂದು 2 ಸೂಜಿ ಮೇಲೆ 2 ದಾರ ಇರುತ್ತಲ್ಲ ಅದರಿಂದ 1 ಸಲ ಹೊರಗೆ, ಪುನಃ 2 ದಾರ ಇರುತ್ತಲ್ಲ ಅದರಿಂದ 1 ಸಲ ಹೊರಗೆ, ಪುನಃ 2 ದಾರ ಇರುತ್ತಲ್ಲ ಅದರಿಂದ 1 ಸಲ, ಆ ಥರ 3 ಸಲ ತೊಗೊಳೋದ್ರಿಂದ 3 ಲೈನ್ ಬರುತ್ತೆ. ಅದು
ಅಂದರೆ ಇವಾಗ ಇದು ಎತ್ತರ ಆಗುತ್ತೆ ಕ್ರೋಶ. ಅದೇನು ಫ್ಲವರ್ ಹಾಕಿದ್ದೀವಿ ಫಸ್ಟು 2 ಕ್ರೋಶ ಡಬಲ್ ಕ್ರೋಶ ಮಾಡಿದ್ದು, ಈಗ ತ್ರಿಬಲ್ ಕ್ರೋಶ. ಸ್ವಲ್ಪ ಫ್ಲವರು ಇನ್ನೊಂದು ಲೈನು ಎತ್ತರ ಬರುತ್ತೆ. 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಆ ಥರ 3 ಸಲ ಹಾಕಿದ್ದೀನಿ ಚೈನ್ಗಳನ್ನ. ಆರಾದಮೇಲೆ ಪುನಃ ಇದಕ್ಕೆ ಈ ಹ್ಯಾಂಗಿಂಗ್ ಬೀಡನ್ನ ಹಾಕ್ತಾಯಿದ್ದೀನಿ. ಸೀರೆ ಕಲರ್ದು ಬ್ಲೂ ಕಲರ್ ತೊಗೊಂಡಿದ್ದೀನಿ ಹ್ಯಾಂಗಿಂಗ್ ಬೀಡು. ಕೆಳಗಡೆ ಅದಕ್ಕೆ ಒಂದು ಮುತ್ತು ಕೂಡ ಇದೆ. ಇದು ರೆಡಿ ಇದೆ, ಮುತ್ತು ಎಲ್ಲ ಅವರೇ ಹಾಕಿ ರೆಡಿ ಇರ್ತದೆ. ಪುನಃ ಸೂಜಿ ಮೇಲೆ ಲಾಕ್ ಏನು ಮಾಡಲ್ಲ, 2 ಸಲ ದಾರ ಸುತ್ತಿದ್ದೀನಿ. 2 ಸಲ ಸುತ್ತಿ 5 ಚೈನ್ ಒಳಗಡೆಯಿಂದ ದಾರ ತಂದು 2 ಚೈನಿಂದ ಒಂದು ಸಲ, 2 ಚೈನಿಂದ ಒಂದು ಸಲ, 2 ಚೈನಿಂದ ಒಂದು ಸಲ 3 ಮಾಡ್ತೀನಿ ತ್ರಿಬಲ್ ಕ್ರೋಶ. ಪುನಃ ಸೂಜಿ ಮೇಲೆ 2 ಸಲ ದಾರ, 5 ಚೈನ್ ಒಳಗಡೆಯಿಂದ ದಾರ ತಂದು 2 ಸಲ 1, 2 ಸಲ 1, ಪುನಃ 2 ಸಲ 1. ಈ ಥರ ಇಲ್ಲೂ ಪುನಃ ನಾನು ತ್ರಿಬಲ್ ಕ್ರೋಶನ 12 ಹಾಕ್ತಾಯಿದ್ದೀನಿ. ಇದು 5 ಚೈನ್ ಒಳಗಡೆ ಹಾಕ್ತಾಯಿದ್ದೀನಿ. 2ರಿಂದ 1, 2ರಿಂದ 1 ಕ್ರೋಶದ ಮೇಲೆ ಪುನಃ 2 ಸಲ ಸುತ್ಕೊಬೀಳೋದು. 1 2 ಸುತ್ಕೊಂಡು 5 ಚೈನ್ ಒಳಗಡೆಯಿಂದ ದಾರ ಅಂತಂದು 2ರಿಂದ 1, ಪುನಃ 2 ಚೈನಿಂದ 1, ಪುನಃ 2 ಚೈನಿಂದ 1 ತ್ರಿಬಲ್ ಕ್ರೋಶ. 3 ಹೈಟ್ ಬರುತ್ತೆ. 2 ಸಲ ಸುತ್ಕೊಳ್ಳೋದು. 1 ಸಲ ಸುತ್ಕೊಂಡ್ರೆ ಡಬಲ್ ಕ್ರೋಶ ಆಗುತ್ತೆ. 2ರಿಂದ 1, 2ರಿಂದ 1, 2 ಸಲ ಎಳಿಬೋದು. 2 ಸಲ ಸುತ್ಕೊಂಡ್ರೆ ತ್ರಿಬಲ್ ಕ್ರೋಶ ಆಗುತ್ತೆ. ನಾನು ಇದೇ ರೇಷಿಯೋನ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಫಸ್ಟು ಡಬಲ್ ಕ್ರೋಶ, ಆಮೇಲೆ ತ್ರಿಬಲ್ ಕ್ರೋಶ, ಪುನಃ ನೆಕ್ಸ್ಟು ಡಬಲ್ ಕ್ರೋಶ, ಪುನಃ ನೆಕ್ಸ್ಟು ತ್ರಿಬಲ್ ಕ್ರೋಶ. ಆ ರೀತಿಯೇ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. 3 ಚೈನಲ್ಲಿ ಬಂದು ಲಾಕ್ ಮಾಡ್ತೀನಿ. ತ್ರಿಬಲ್ ಕ್ರೋಶ ಬಂದಿರೋದ್ರಿಂದ 3 ಚೈನ್ಗೆ ಕರೆಕ್ಟಾಗಿ ಲಾಕ್ ಆಗುತ್ತೆ. ಪುನಃ ಆ 2 ಡಬಲ್ ಚೈನ್ ಹಾಕಿದ್ದೀನಲ್ಲ ಸೀರೆಗೆ, ಡಬಲ್ ನಾಟು, ಅದರೊಳಗಡೆ ಒಂದು ನಾಟು, ಪಕ್ಕದ ಚೈನಲ್ಲಿ ಒಂದು ಸಲ ನಾಟ್ ಹಾಕಿ ಈಗ ಡಬಲ್ ಕ್ರೋಶ ಹಾಕ್ತೀನಿ. ಈಗ ಪಕ್ಕದ 5 ಚೈನ್ಗೆ ಡಬಲ್ ಕ್ರೋಶ ಈ 3ನೇ ಚೈನಿಂದನೇ ಶುರು ಮಾಡಬೇಕು. 3 5 3 ಒಂದು ಫ್ಲವರ್ ಹಾಕೋಕ್ಕೆ ಎಷ್ಟು ಚೈನ್ ಬೇಕನ್ನಿ? 3 5 3 ಚೈನ್ಗಳು ಬೇಕು ನೋಡಿ. ಫಸ್ಟು 1ನೇದು ಡಬಲ್ ಕ್ರೋಶ, ಅದು 2ನೇದು ತ್ರಿಬಲ್ ಕ್ರೋಶ. ಈಗ ಪುನಃ ಡಬಲ್ ಕ್ರೋಶ. ಡಬಲ್ ಕ್ರೋಶ ಅಂದರೆ ಸೂಜಿ ಮೇಲೆ 1 ಸಲ ದಾರ, ಸೂಜಿ ಮೇಲೆ 1 ಸಲ ದಾರ, 5 ಚೈನ್ ಒಳಗಡೆಯಿಂದ 1 ಸಲ ದಾರ, 2ರಲ್ಲಿ 1, 2ರಲ್ಲಿ 1. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎರಡರಲ್ಲಿ 1, 2ರಲ್ಲಿ 1. ನಾನು ಶಾರ್ಟ್ಸಲ್ಲಿ ಇಯರಿಂಗ್ ಮಾಡೋದನ್ನು ಹಾಕ್ತಾಯಿದ್ದೀನಿ. 2ರಲ್ಲಿ 1, 2ರಲ್ಲಿ 1. ಇದು ಡಬಲ್ ಕ್ರೋಶ. 6 ಸಲ ಹಾಕ್ತೀನಿ. ಹಾಕಿ ಪುನಃ ದಾರ ಮೇಲೆ ತಂದು ಒಂದು ರೆಡಿಮೇಡ್ ಬೀಡನ್ನ, ಹ್ಯಾಂಗಿಂಗ್ ಬೀಡ್, ಅಲ್ಲಿ ರಿಂಗ್ ಇರುತ್ತೆ, ರಿಂಗ್ ಒಳಗಡೆಯಿಂದ ಸೂಜಿನ ಹಾಕಿ ಸಣ್ಣ ರಿಂಗ್ ಮಾಡಿದ್ದಾರೆ ಅವರೇ. ದಾರದೊಳಗೆ ಆ ರಿಂಗ್ನ ನಿಧಾನಕ್ಕೆ ಎಳಿತೀನಿ. 6 ಎಳೆ ದಾರನೂ ರಿಂಗ್ ಒಳಗೆ ಬರಬೇಕು. ನಾಟೇನು ಹಾಕಲ್ಲ. ಪುನಃ ಸೂಜಿ ಮೇಲೆ ದಾರ ತಂದು ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. 2ರಲ್ಲಿ 1, 2ರಲ್ಲಿ 1. 6 ಸಲ ಹಾಕ್ತೀನಿ. 6 ಸಲಕ್ಕೆ ಒಂದು ಮಣಿ ಹಾಕಿದ್ದೀನಿ. ಪುನಃ 6 ಸಲ ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಹೆಚ್ಚು ಕಮ್ಮಿ ಹಾಕೋ ಹಾಗಿಲ್ಲ. ಎಲ್ಲ ಕಡೆಯೂ 12 12 ಬರಬೇಕು. ಆವಾಗ ನೋಡೋಕ್ಕೆ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಪ್ರತಿ ಮನೆಯಲ್ಲೂ ಪ್ರತಿ 5 ಚೈನ್ ಹಾಕಿದ್ದೀನಲ್ಲ ಆ ಮನೇಲಿ ಟೋಟಲ್ 12 ಕ್ರೋಶಗಳು ಬರಬೇಕು. ಒಂದು ಕಡೆ ಡಬಲ್ ಕ್ರೋಶ, ಒಂದು ಕಡೆ ತ್ರಿಬಲ್ ಕ್ರೋಶ, ಪುನಃ ಒಂದು ಕಡೆ ಡಬಲ್ ಕ್ರೋಶ, ಪುನಃ ಒಂದು ಕಡೆ ತ್ರಿಬಲ್ ಕ್ರೋಶ. ಇದು ಮಾಮೂಲಿ 1000 1500 ಫ್ಯಾನ್ಸಿ ಸೀರೆ. ಫ್ಯಾನ್ಸಿ ಸೀರೆಗೆ ಈ ರೀತಿ ಹಾಕ್ತಾಯಿದ್ದೀನಿ. ಒಳ್ಳೆ ಸೀರೆಗೂ ಈ ಡಿಸೈನ್ನ ಹಾಕ್ಕೋಬೋದು. ಈ ಮಣಿಗಳನ್ನ ಸೀರೆ ಕಲರ್ದು ತಂದು
100 ರೂಪಾಯಿ ಪ್ಯಾಕೆಟ್ ಈ ಮಣಿ ಸಿಗುತ್ತೆ. ಇದನ್ನು ಸೀರೆ ಕಲರ್ದು ತಂದು ಈ ಮಣಿಗಳನ್ನ ಹಾಕ್ಕೋಬೋದು. ಈ ರೀತಿ ಬರುತ್ತೆ ಇದು ಫುಲ್ ಆದಮೇಲೆ ನಿಮಗೆ ಪುನಃ ನಾನು ತೋರಿಸ್ತೀನಿ. ಫುಲ್ ಸೀರೆ ಹಾಕಿದ್ಮೇಲೆ ಅದು ಸಿಲ್ವರ್ ಕಲರ್ ಇದೆ ಅಂತ ಆ ರೀತಿ ತಂದಿದ್ದೀನಿ. ಇಲ್ಲಿ ನೋಡಿ ಫುಲ್ ಸೀರೆ ರೆಡಿ ಆಯ್ತು ನಂದು. ಈಗ ನಾನು ಹಾಕಿದ್ದನ್ನು ತೋರಿಸ್ತಾ ಇದ್ದೀನಿ. ಒಂದು ಡಬಲ್ ಕ್ರೋಶ, ಒಂದು ತ್ರಿಬಲ್ ಕ್ರೋಶ. ಇದಕ್ಕೆ ಕುಚ್ಚೇನು ಕಟ್ತಾ ಇಲ್ಲ, ಮಾಮೂಲಿ ಸಿಂಪಲ್ ಸೀರೆ ಅಂತ. ಒಳ್ಳೆ ರೇಷ್ಮೆ ಸೀರೆ ಆದರೆ ಸೀರೆ ಕಲರ್ ಕುಚ್ಚು ಈ 3 ಚೈನಲ್ಲಿ ಕಟ್ಬೋದು. 3 ಚೈನ್ ಇರೋ ಕಡೆ ಕುಚ್ಚು ಕಟ್ಬೋದು.